ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್, ನೀವೆಲ್ಲರೂ ಕಳೆದು ಹೋದಂತಹ ಪ್ರೀತಿಯ ನೆನಪಲ್ಲೇ ಇದ್ದೀರಾ, ಅವರು ಮತ್ತೆ ಬರ್ತಾರಾ ಅನ್ನುವಂತಹ ಒಂದು ಕಾತರತೆ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರನೇ ಆಗಿರುತ್ತೆ. ಈ ಒಂದು ಟಾಪಿಕ್ ಮೇಲೇ ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹಾಗೆ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ನೆನಪಿರಲಿ, ಅದ್ರ ಜೊತೆಗೆ ಕಣ್ಣೀರು ಹಾಕೋದು, ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳೋದೆಲ್ಲ ಮಾಡಬಾರ್ದು. ಈಗ ಯಾರು ಹೊಸದಾಗಿ ಜಾಯಿನ್ ಆಗಿದ್ರೆ ನಿಮಗೆ ಹೇಳ್ತಾ ಇರೋದು. ಓಕೆ, ಸೊ ನೀವೇನು ಬರೀತೀರಾ ಅದು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ನೆನಪಿರಲಿ, ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಇದು ಪವರ್ಫುಲ್ ಆಗಿರುವಂತಹ, ಕೇವಲ ಇದು ರೀಡಿಂಗ್ ಆಗಿರಲ್ಲ, ಒಂದು ಹೀಲಿಂಗ್ ಎನರ್ಜಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಹಾಗಾಗಿ ಯೂನಿವರ್ಸಿಗೆ ಧನ್ಯವಾದಗಳನ್ನು ಹೇಳಿ, ಮನಸ್ಸಿನ ಧನ್ಯವಾದ ಹೇಳಿ, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕ್ಯಾಂಡಲ್ನ ಹಚ್ತೀನಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ತೀರ. ಓಕೆ, ಓಕೆ. ಇಲ್ಲಿ ಮೊದಲನೇದಾಗಿನೇ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಬಗ್ಗೆ ಯೋಚಿಸೋದಕ್ಕೆ ಅವರಿಗೆ ಸಮಯ ಬೇಕಾಗಿದೆ, ಸಮಯವನ್ನು ತಗೊಳ್ತಾ ಇದ್ದಾರೆ. ಯಾವ ವಿಷಯಕ್ಕೆ? ಇಲ್ಲಿ ನೀವು ಅವರಿಗೆ ಮದುವೆ ವಿಷಯದಲ್ಲಿ ನೀವು ಕಮಿಟ್ಮೆಂಟ್ನ ಕೇಳಿ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಒಂದು ಕಡೆ ಬ್ರೇಕಪ್ ಆಗಿರಬಹುದು, ಎಂಗೇಜ್ಮೆಂಟ್ ಅಥವಾ ನನಗೊಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡು, ಮದುವೆ ವಿಷಯದಲ್ಲಿ ಒಂದು ಸಲ ಓಕೆ ಅಂದ್ಬಿಡು, ನನಗೆ ಅದೊಂದು ಸಮಾಧಾನ ಆಗುತ್ತೆ, ಈ ಥರ ನೀವಿಲ್ಲಿ ನಿಮ್ಮ ಪರ್ಸನಿಗೆ ಕೇಳ್ತಾ ಇರಬಹುದು. ಬಟ್ ಇಲ್ಲಿ ಅವರು ಅದಕ್ಕೆ ಸಮಯವನ್ನು ತಗೊಳ್ತಾ ಇದ್ದಾರೆ. ಸಮಯವನ್ನು ಕೊಡುವಂಥದ್ದು ಕೂಡ ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರಿಲ್ಲಿ ಸಮಯವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಟೈಮ್ ಪಾಸಿಗಂತೂ ಕೇಳ್ತಾ ಇಲ್ಲ. ಅವರ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಅವರಿಗೆ ಆದಂಥ ಒಂದಷ್ಟು ಜವಾಬ್ದಾರಿಗಳಿದೆ, ಅವರಿಗೆ ಆದಂಥ ಒಂದಷ್ಟು ವಿಷಯಗಳಿದೆ, ಅವರದ್ದೇ ಆದಷ್ಟು ಒಂದಷ್ಟು ಕೆಲಸಗಳು ಕೂಡ ಇದೆ. ಸೊ ಅದೆಲ್ಲದರ ಮಧ್ಯೆ ನಿಮ್ಮ ಕಮಿಟ್ಮೆಂಟ್ ಅಂತ ಬಂದಾಗ ಅವರಿಗೆ ಕಮಿಟ್ಮೆಂಟ್, ಮದುವೆ ಅಂತ ವಿಷಯ ಅದು ಕೇವಲ ಚಿಕ್ಕ ವಿಷಯ ಅಲ್ಲ. ಮದುವೆ ಅನ್ನೋಂಥದ್ದು 3 ಅಕ್ಷರದಲ್ಲಿದ್ದರೆ ಬಟ್ ಅದು ಕೇವಲ ಚಿಕ್ಕ ವಿಷಯ ಅಲ್ಲ ಅದು, ಅಲ್ವಾ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ಸಣ್ಣ ಕೆಲಸವನ್ನು ಮಾಡಬೇಕಾದ್ರೂ ಒಂದು 100 ಸಲ ಯೋಚನೆ ಮಾಡ್ತಾರೆ. ಸೊ ಹಾಗಿದ್ದಾಗ ಈ ಮದುವೆ ಅಂತ ವಿಷಯ ಬಂದಾಗ ಅವರಿಗೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕಾಗಿದೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಎಸ್. ಇಲ್ಲಿ ಈ ಒಂದು ಕಮಿಟ್ಮೆಂಟ್ ವಿಷಯದಲ್ಲಿ ನೀವೇನಾದರೂ ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ಆ ದೂರ ಏನಿದ್ರು ಕೇವಲ ಸ್ವಲ್ಪ ದಿನದವರೆಗೆ. ಈ ಸಪ್ರೇಷನ್ ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಮತ್ತೆ ನೀವಿಬ್ರು ಒಂದಾಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಏನೋ ಒಂದು ರೀಸನ್ನಿಂದ ನೀವಿಬ್ರು ದೂರ ಆಗಿದ್ದೀರಾ, ಏನೋ ಒಂದು ರೀಸನ್ನಿಂದ ನೀವಿಬ್ರು ಮಾತು ಬಿಟ್ಕೊಂಡಿದ್ದೀರಾ, ಒಂದು ಕಮಿಟ್ಮೆಂಟಿಗೋಸ್ಕರ ಜಗಳ ಮಾಡ್ಕೊಂಡು ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ಮತ್ತೆ ಸರಿಯಾಗ್ತೀರಾ. ನೀವು ಚಿಂತೆ ಮಾಡಬೇಕಂಥದ್ದು ಏನೂ ಇಲ್ಲ ಇಲ್ಲಿ, ಸರಿನಾ. ನಿಮ್ಮ ವರ್ತನೆ ಅವ್ರಿಗೆ ಸ್ವಲ್ಪ ಹರ್ಟ್ ಮಾಡಿದೆ, ನಿಮ್ಮ ಕೆಲವೊಂದಷ್ಟು ಮಾತುಗಳು ಅವರಿಗೆ ಹರ್ಟ್ ಮಾಡಿದೆ. ಸೊ ಹಾಗಾಗಿ ಅವ್ರು ನಿಮ್ಮ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ದೂರ ಹೋಗಿದ್ದಾರೆ. ಸೊ ಅದು ಸಹಜ. ನಿಮಗೂ ಯಾರಾದರೂ ಹಾಗೆ ಇರಿಟೇಟ್ ಮಾಡಿದರೆ ನೀವು ಅದೇ ಥರನೇ ರಿಯಾಕ್ಟ್ ಮಾಡ್ತೀರಾ. ಒಂದ್ಸಲ ನಿಮ್ಮ ಜಾಗದಲ್ಲಿ ನಿಂತು ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಯಾರಾದರೂ ಹೀಗೆ ಇರಿಟೇಟ್ ಮಾಡ್ತಾ ಇದ್ರೆ ನೀವೇನು ಮಾಡ್ತೀರಾ ಅಲ್ವಾ. ಸೊ ಅದೇ ರೀತಿ ನಿಮ್ಮ ಪರ್ಸನ್ ಇವಾಗ ನಿಮಗೆ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ದೂರ ಕೇವಲ ದೂರ ಮಾತ್ರ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎಲ್ ಲೆಟರ್ ಬರ್ತಿದೆ, ಎಂ ಲೆಟರ್ ಬರ್ತಿದೆ, ಹೆಚ್ ಲೆಟರ್ ಬರ್ತಿದೆ, ಕೆ ಲೆಟರ್ ಬರ್ತಿದೆ, ಡಿ, ವಿ, ವೈ, ಎಕ್ಸ್ ಪರ್ಸನ್ ಬಗ್ಗೆನೂ ಈ ರೀಡಿಂಗ್ನ ನೋಡ್ತಾ ಇರ್ಬೋದು ನೀವು. ಜೆ ಲೆಟರ್, ಜಿ ಲೆಟರ್, ವೈ ಲೆಟರ್, ಕೆ ಲೆಟರ್, ಆರ್ ಲೆಟರ್,
M letter, N letter, A letter. Okay. So date of birth 23, 28, 29, 20, 22, 2. ಓಕೆ, ಸೌಂಡ್ ಬರ್ತಿದೆ. ಕಮ್ಯುನಿಕೇಷನ್. ಓಕೆ, 16, 13, 12, 11, 19, 18, 22. ಓಕೆ, ಎಸ್. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಒಂದು ನಿಮಿಷ. ಸೊ ನಿಮ್ಮೆಲ್ಲರ ಪಾಸಿಟಿವ್ ಶೇರಿಂಗ್ಸ್ನ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಓಕೆ, ಹೀಗೆ ಒಂದಷ್ಟು ಪಾಸಿಟಿವ್ ಚೇಂಜಸ್ಗಳು ನಿಮ್ಮ ಲೈಫಲ್ಲಿ ಇನ್ನಷ್ಟು ಜಾಸ್ತಿ ಆಗಲಿ. ವಾವ್. 10 of Pentacle, King of Wands, Judgment, ದ ಎಂಪ್ರೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ. ಯಾರೋ ಇಲ್ಲಿ ಓಕೆ ಫಂಕ್ಷನ್ಗೆ, ಯಾವುದೋ ಒಂದು ಫಂಕ್ಷನಿಗೆ ಹೋಗೋದಕ್ಕೆ ರೆಡಿ ಆಗ್ತಿರೋಂತಹ ಒಂದು ಎನರ್ಜಿ ಇದೆ. ಅದು ಮನಸ್ಸಿಲ್ದಿರೋಂಥ ಮನಸ್ಸಲ್ಲಿ ರೆಡಿ ಆಗ್ತಾ ಇದ್ದೀರಾ. ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಫ್ರೆಂಡ್ಸ್ ಫಂಕ್ಷನ್ ಯಾವುದೋ ಇರ್ಬೋದು, ಬಟ್ ಆ ಫಂಕ್ಷನಿಗೆ ಹೋಗೋಕ್ಕೆ ಮನಸ್ಸಿಲ್ಲದೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಫೋರ್ಸ್ ಮಾಡಿ ಹೋಗ್ತಾ ಇದ್ದೀರಾ. ಇನ್ನೊಂದಷ್ಟು ಕೆಲವು ಜನಗಳಲ್ಲಿ ಇಲ್ಲಿ ನಿಮ್ಮ ಬರ್ತ್ಡೇ ಈ ಮಂತ್ ಎಂಡ್ ಅನ್ನೋದೊಳಗಡೆ ಇದೆ ನಿಮ್ಮ ಬರ್ತ್ಡೇ. ಸೊ ಅದಕ್ಕೆ ಕೆಲವೊಂದು ಕಡೆ ಪ್ರಿಪ್ರೇಷನ್ ನಡೀತಿದೆ, ಒಂದಷ್ಟು ಬೇಜಾರು ಕೂಡ ಇದೆ. ಜೊತೆಗೆ ಪಾರ್ಟ್ನರ್ ಇಲ್ಲ, ಇನಿಯ ಇಲ್ಲ ಅಂತ ಹೇಳಿ. ದ ಚಾರಿಯೇಟ್, ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಕೈ ಮೇಲೆ ಅಥವಾ ತೋಳ ಹತ್ರ ಅಥವಾ ಬೆನ್ನಿನ ಮೇಲೆ ಹಾರ್ಸ್, ಕುದುರೆಯ ಟ್ಯಾಟೋ ಇರಬಹುದು, ಅಥವಾ ಲಯನ್ ಟ್ಯಾಟೋ ಇರಬಹುದು, ಅಥವಾ ಈ ಕ್ಯಾಟ್ ಅಥವಾ ಈ ಪೆಟ್ಸಿನ ಒಂದು ಲೆಗ್, ಕಾಲಿನ ಒಂದು ಅಚ್ಚಿರುತ್ತಲ್ವ, ಆ ಥರ ಟ್ಯಾಟೋ ಇರಬಹುದು, ಅಥವಾ ಇನ್ಫಿನಿಟಿ ಸೈನ್ ಟ್ಯಾಟೋ ಇರಬಹುದು, ಅಥವಾ ಇಲ್ಲಿ ಕೆಲವೊಬ್ರು ಟ್ಯಾಟೋ ಹಾಕಿಸ್ಬೇಕಂತ ಪ್ಲಾನಿಂಗ್ ಕೂಡ ಮಾಡ್ತಾ ಇರಬಹುದು. ತ್ರಿಶೂಲ ಕೂಡ ಟ್ಯಾಟೋ ಇರುವಂತಹ ಸೈನ್ ಇಲ್ಲಿ ಬರ್ತಾ ಇದೆ. ದ ಮೂನ್ ಕಾರ್ಡ್, ವಾವ್, ದ ಟವರ್ ಕಾರ್ಡ್ ಬಂದಿದೆ. ಸಡನ್ ಚೇಂಜಸ್, ಸಡನ್ ಕಾಲ್, ವಾವ್. ದ ಲವರ್ಸ್, ಸಡನ್ ಮೆಸೇಜ್, ಸಡನ್ ಆಗಿ ಭೇಟಿ ಮಾಡುವಂಥದ್ದು, ಸಡನ್ನಾಗಿ ನಿಮಗೆ ಬರ್ತ್ಡೇ ವಿಶ್ ಮುಖಾಂತರ ಮತ್ತೆ ಮಾತುಕತೆ ನಡೀಬಹುದು. ಮೊದಲಿನ ಥರ ಸ್ಟಾರ್ಟಿಂಗಲ್ಲಿ ಇರೋದಿಲ್ಲ. ನಿಮ್ಮ ಮಾತುಕತೆ ಸ್ಟಾರ್ಟ್ ಆದಾಗ ಸ್ವಲ್ಪ ಇಬ್ಬರಲ್ಲೂ ಕೂಡ ಮಾತಾಡ್ಲೋ ಬಿಡುವಂತಹ ಮಾತುಕತೆಗಳು ನಡೀಬಹುದು. ಆದರೆ ಆ ಮಾತುಕತೆ ಖಂಡಿತವಾಗಿಯೂ ಮುಂದುವರಿಯುತ್ತೆ ಇನ್ ಪಾಸಿಟಿವ್ ವೇಯಲ್ಲಿ. ಓಕೆ, ಎಸ್. ಇಲ್ಲಿ ಎನರ್ಜಿ ನೋಡಿದಾಗ ಓಕೆ ನೋಡ್ಬೋದು, ದ ಲವರ್ಸ್ ಕಾರ್ಡ್, ಹಾಗೇನೆ ಇಲ್ಲಿ ದ ಟವರ್ ಕಾರ್ಡ್ ಬರ್ತಿದೆ ಆ್ಯಂಡ್ ದ ಮೂನ್ ಕಾರ್ಡ್ ಕೂಡ ಬರ್ತಿದೆ. ಇಲ್ಲಿ ಎನರ್ಜಿ, ಮುರಿದು ಹೋದ ಹೃದಯಕ್ಕೆ ಕಾಲವೇ ಮದ್ದು. ಇಲ್ಲಿ ಕೆಲವೊಬ್ರು ನಿಮ್ಮ ಅರ್ಹತೆಗಳನ್ನು ಅರ್ಥ ಮಾಡ್ಕೊಳ್ದೇನೆ ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅದಕ್ಕೆ ವಿಧಿ ನಿಮಗಾಗಿ ಉತ್ತಮವಾದದನ್ನು ಕಾಯ್ದಿರಿಸಿದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅರ್ಹತೆ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ಮೇಲೆ ನೀವೇನು ಮಾಡಬೇಕು, ಸೈಲೆಂಟಾಗಿ ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಬೇಕು. ಆವಾಗ
ಅವರು ನಿಮ್ಮ ಅರ್ಹತೆನ ಅರ್ಥ ಮಾಡಿಕೊಂಡು ವಾಪಸ್ ಬರೋವರೆಗೆ ನೀವೇನು ಮಾಡಬೇಕು, ನಿಮ್ಮ ಮೇಲೆ ಫೋಕಸ್ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಕೆಲವೊಬ್ರು ಕೂಡ ಇಲ್ಲಿ ನೋಡ್ಬೋದು, ದ ಎಂಟ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ನೀವು ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿಕೊಂಡು ಈಗ ನಿಮ್ಮ ಅರ್ಹತೆ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಅರ್ಹತೆನ ಅರ್ಥ ಮಾಡಿಕೊಂಡು ಬಿಟ್ಟು ಹೋದರೂ ವಾಪಸ್ ಬರ್ತಿರುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಒನ್ ಸೈಡ್ ಲವ್ ಹೋಗ್ತಾ ಇತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂತ ಹೇಳಿದ್ರೆ, ಈ ಒಂದು ಬ್ರೇಕಪ್, ಈ ಒಂದು ಸಪ್ರೇಷನ್ ಮುಂಚೆ ನೀವು ಮಾತ್ರ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ರಿ. ನೀವು ಮಾತ್ರ ತುಂಬಾನೇ ಈ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ಸ್ಪೆಲ್ಗಳನ್ನ, ಏನು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡುವಂಥದ್ದು, ಬೇಡ್ಕೊಡುವಂಥದ್ದು, ಅವರಿಗೆ ಈ ಥರದೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ. ಬಟ್ ಆದರೂ ಕೂಡ ಅವರೆಲ್ಲ ಒಂದು ಕಡೆ ನಿಮ್ಮನ್ನ, ಆ ಪ್ರೀತಿನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ನಿಮ್ಮ ಪ್ರೀತಿ ಅವರಿಗೆ ಇಲ್ಲಿ ಅವರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಪ್ರೀತಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಒಂದು ಟ್ರೂ ಲವ್. ಒಂದು ತಾಯಿ ಮಗುವನ್ನ ಹೇಗೆ ಪ್ರೀತಿ ಮಾಡುತ್ತೆ ಅಷ್ಟು ಪ್ರೀತಿ ಮಾಡಿದ್ದೀರಾ, ಅಷ್ಟು ಕಾಳಜಿಯನ್ನು ಕೂಡ ನೀವು ಮಾಡಿದ್ದೀರಾ. ಸೊ ಎಸ್, ಈ ಥರದ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ದ ಲವರ್ಸ್ ಕಾರ್ಡ್ ಎನರ್ಜಿ ರಿಪೀಟ್ ಆಗಿ ಬರ್ತಿರುವಂಥದ್ದು. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಡೆತ್ ಆ್ಯಂಡ್ ರೀಬರ್ತ್ ಬರ್ತಾ ಇದೆ ಇಲ್ಲಿ. ರಾಧಾಕೃಷ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ, ಯಾರಿಗೂ ಗೊತ್ತಿಲ್ಲ ಅಲ್ವಾ ರಾಧಾಕೃಷ್ಣ. ಸೊ ಅವ್ರ ಪ್ರೀತಿಯಲ್ಲಿ ಯಾವತ್ತಾದ್ರೂ ಖುಷಿಯಾಗಿದ್ದನ್ನ ನೋಡಿದಿರಾ? ಇಬ್ರು ಕೂಡ ಕಣ್ಣೀರು ಹಾಕ್ತಾ ಇದ್ರು. ಇವ್ರು ಕಣ್ಣೀರು ಹಾಕಿದ ತಕ್ಷಣ ರಾಧಾ ಕಣ್ಣಲ್ಲಿ ನೀರು ಬಂದ್ರೆ ಕೃಷ್ಣನ್ ಕಣ್ಣಲ್ಲಿ ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಬರ್ತಿತ್ತು. ಕೃಷ್ಣನಿಗೆ ನೋವಾದ್ರೆ ರಾಧೆಗೆ ಆಟೋಮೆಟಿಕಲಿ ನೋವಾಗ್ತಾ ಇತ್ತು ಅಲ್ವಾ? ಸೊ ಇಲ್ಲಿ ಅವ್ರು ನಿಮ್ಮ ಅರ್ಹತೆನ ಅರ್ಥ ಮಾಡ್ಕೊಂಡಿದ್ದ, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿದ ತಕ್ಷಣ ನಿಮ್ಮನ್ನ ಅವ್ರು ಪ್ರೀತಿ ಮಾಡ್ತಾ ಇರ್ಲಿಲ್ಲ ಅಂತಲ್ಲ, ಎಮೋಷನಲಿ ಕನೆಕ್ಟ್ ಆಗಿದ್ರು. ಬಟ್ ಅವರಿಗೆ ಆದಂಥ ಒಂದಷ್ಟು ಜವಾಬ್ದಾರಿ, ಅವರಿಗೆ ಆದಂಥ ಒಂದಷ್ಟು ವಿಷಯಗಳು ಈ ಒಂದು ಪ್ರೀತಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ಅವರಿಗೆ ಆಗ್ತಾ ಇರಲಿಲ್ಲ. ಸೊ ಹಾಗೆ ಇಲ್ಲಿ ರಾಧಾಕೃಷ್ಣ ಪ್ರೀತಿಯಲ್ಲಿ ಹೇಗೆ ವಿರಹ ಇತ್ತು, ಆದರೆ ಅವರ ಹೆಸರು ಇಂದಿಗೂ ಕೂಡ ಅದೊಂಥರ ಎವರ್ ಗ್ರೀನ್, ಅಮರವಾಗಿದೆ ಅಲ್ವಾ? ರಾಧಾಕೃಷ್ಣನ ಪ್ರೀತಿ ಅಂತ ಹೇಳಿದ್ರೆ ಯಾರು ಕೂಡ ರಾಧಾಕೃಷ್ಣನ ಪ್ರೀತಿಯನ್ನು ದ್ವೇಷ ಮಾಡಲ್ಲ ಅಲ್ವಾ? ಸೊ ಇಲ್ಲಿ ಕೆಲವೊಮ್ಮೆ ದೂರ ಇರುವುದು ಕೂಡ ಪ್ರೀತಿಯ ಆಳವನ್ನ ತಿಳಿಸುತ್ತೆ. ಓಕೆ, ಇವಾಗ ನಿಮಗೆ ನಿಮ್ಮ ಪರ್ಸನಿಗೆ ಆ ಪ್ರೀತಿಯ ಆಳ ಏನು ಅನ್ನೋದು ಅರ್ಥ ಆಗಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮನ್ನ ನಿಜವಾಗಿ ಪ್ರೀತಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ವಾಪಸ್ ಬಂದೇ ಬರ್ತಾರೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಬಂದಿದ್ದಾರೆ ಕೂಡ, ಆ ಥರದ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಅವರು ವಾಪಸ್ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಮುಂಚಿನ ಥರ ಮಾತುಕತೆಗಳು ನಡೀತಾ ಇಲ್ಲ. ಆದರೆ ಇಲ್ಲಿ ಬಂದಿರುವಂತಹ ಎನರ್ಜಿ ಅಂದರೆ ಅವರು ವಾಪಸ್ ಬಂದಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ಅಷ್ಟು ರಾಧಾಕೃಷ್ಣ ಪ್ರೀತಿ ಮಾಡ್ತಾ ಇದ್ರು. ಅವ್ರನ್ನ ಅವ್ರು ಯಾವತ್ತೂ ಕೆಳಗೆ ಹಾಕ್ಕೊಂಡು ಪ್ರೀತಿ ಮಾಡಿರಲಿಲ್ಲ. ಅವರ ಕೆಲಸವನ್ನು, ಅವರ ಕಾರ್ಯನ ಅವ್ರು ಮಾಡ್ಕೊಳ್ತಾನೆ, ಅವ್ರನ್ನ ಅವ್ರು ಪ್ರೀತಿ ಮಾಡ್ತಾನೆ. ಅವರು ರಾಧಾಕೃಷ್ಣನ ಇಬ್ಬರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ರು. ಓಕೆ, ಅವರ ಪ್ರೀತಿನ, ಅವರ ಸ್ಟೋರಿನ ನೀವು ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋಕ್ಕಿಂತ ಇನ್ನೂ ಡೀಪ್ ಆಗಿ ಅದರಲ್ಲಿದೆ. ಓಕೆನಾ? ಇಲ್ಲಿ ನಿಮ್ಮ ಪ್ರೀತಿಯಲ್ಲೂ ಕೂಡ ಅದೇ ಥರನೇ ಆಗ್ತಾ ಇದೆ ಇಲ್ಲಿ. ಸೊ ನಿಮ್ಮ ಪರ್ಸನ್ ವಿಷಯದಲ್ಲಿ ಅಥವಾ ನಿಮ್ಮ ಪ್ರೀತಿಯಲ್ಲಿ ಕೆಲವೊಬ್ರಿಗೆ ಇಲ್ಲಿ ಎನರ್ಜಿ ಬರ್ತಿರೋದು ತುಂಬ ನೆಗೆಟಿವ್ ಆಗಿ ಹುಡುಕ್ತಾ ಇರೋವಂಥದ್ದು. ಅವರು ಏನೋ ತಪ್ಪು ಮಾಡಿದ್ದು, ಅವ್ರೇನೋ ಯಾವತ್ತೋ ಏನೋ ಅಂದಿದ್ದು, ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಇಟ್ಕೊಂಡು ದ್ವೇಷ ಮಾಡ್ತಿರೋಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಇಲ್ಲಿ 10 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಇಲ್ಲಿ ಸಂಸಾರಸ್ಥರು ಅಂದರೆ ಮದುವೆ ಆಗಿರುವಂತಹ ಮ್ಯಾರಿಡ್ ಪೀಪಲ್ಗಳು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಏನೋ ಯಾವತ್ತೋ ಏನೋ ಮಾಡಿರ್ತಾರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ದ್ವೇಷಿಸ್ತಾ ಇರುವಂತಹ ಎನರ್ಜಿ ಕೂಡ ಇದೆ. ಅದನ್ನು ಬದಲಾಯಿಸ್ಕೊಳ್ಳಿ ಅನ್ನುವಂತಹ ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಯೂನಿವರ್ಸ್ ಮೆಸೇಜ್ ನಿಮಗೆ ಹಳೆಯ ಕಹಿಯನ್ನ ಮರೆತು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಗೊತ್ತಾಯ್ತಲ್ಲ? ನಿಮ್ಮ ಲೈಫಲ್ಲಿ ಏನೇ ಕೆಟ್ಟ ಘಟನೆಗಳು ಆಗಿರಬಹುದು, ನೆಗೆಟಿವ್ ನಡೆದಿರ್ಬೋದು, ನೆಗೆಟಿವಿಗೆ ಎನರ್ಜಿ ಕೊಟ್ಟು ನೀವು ನೆಗೆಟಿವ್ನ ಬೆಳೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಾಸಿಟಿವ್ನ ನೀವು ಬೆಳೆಸ್ಬೋದಲ್ವಾ? ಪಾಸಿಟಿವ್ ಎನರ್ಜಿ ಕೊಟ್ಟು, ರೈಟ್? ನೆಗೆಟಿವ್ ಬೆಳೀತಾ ಇದೆ ಅಂತ ಹೇಳಿದಾಗ ಪಾಸಿಟಿವ್ ಬೆಳೆಯುತ್ತೆ ಅಲ್ವಾ? ಸೊ ನಿಮಗೆ ಇಬ್ರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಇಬ್ರು ಮಕ್ಕಳು ಕೂಡ ಬೆಳೀತಾರೆ ಅಲ್ವಾ? ಸೊ ಒಬ್ಬ ಮಗನಿಗೆ ಅಥವಾ ಒಬ್ಬ ಮಕ್ಕಳಿಗೆ ನೀವು ತುಂಬ ಪ್ರೀತಿ ಕೊಟ್ಟು ಇನ್ನೊಬ್ರಿಗೆ ತುಂಬ ದ್ವೇಷ ಮಾಡಿ ಬೆಳೆಸಿದ್ರೆ ಅದೇ ರೀತಿಯಾಗಿ ಬೆಳೆಯುತ್ತೆ. ನೀವು ಯಾವುದಕ್ಕೆ ಹೆಚ್ಚಿಗೆ
ಒತ್ತನ್ನು ಕೊಡ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೀತಿನ ಬೆಳೆಸೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ, ದ್ವೇಷದಿಂದ ಬೆಳೆಸೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಅದು ಇಂಪಾರ್ಟೆಂಟ್. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ವಾವ್, ವಾಪಸ್ ಬರುವಂತಹ ಎನರ್ಜಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಕೆಲವೊಬ್ಬರಿಗೆ ಬರ್ತಿರುವಂಥದ್ದು. ಫ್ಯೂ ಮಂತ್ಸಲ್ಲಿ ಮತ್ತೆ ನಿಮ್ಮ ಪರ್ಸನ್ ನೀವು ಭೇಟಿ ಮಾಡ್ತೀರಾ. ಟ್ರಸ್ಟ್, ಸಿ ಟ್ರಸ್ಟ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಸಕ್ಸಸ್. ಆಯಿತಾ, ನಿಮಗೆ ಏಂಜಲಿಂದ ಕ್ಲಿಯರ್ ಆಗಿ ಪಾಸಿಟಿವ್ ಮೆಸೇಜ್ ಸಿಕ್ಕಿದೆ, ರೈಟ್? ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆ್ಯಂಡ್ ಟ್ರಸ್ಟ್ ಆ್ಯಂಡ್ ಸಕ್ಸಸ್. ಓಕೆ, ನಂಬಿಕೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇಡಿ. ಆಗದೇ ಇರುವಂತಹ ಕೆಲಸಗಳು ಯಾವುದೂ ಇಲ್ಲ ಲೈಫಲ್ಲಿ, ಆಗದೇ ಇಲ್ಲ ಅನ್ನುವಂತಹ ವಿಷಯಗಳು ನಿಮ್ಮನ್ನು ಮೀರಿ ಆಗುವಂತಹ ಸಾಧ್ಯತೆಗಳಿರುತ್ತೆ, ನಿಮ್ಮ ಆಲೋಚನೆಗಳನ್ನು ಮೀರಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇಫ್ ಯು ಬಿಲೀವ್, ಓಕೆ, ನೀವು ನಂಬಿಕೆ ಇಟ್ಟರೆ ಮಾತ್ರ. ಎಸ್, ರೈಟ್. ಇವತ್ತಿನ ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿ ತುಂಬಾ ಚೆನ್ನಾಗಿತ್ತು, ನಿಮಗೆ ಕನೆಕ್ಟ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಒಂದು ರೀಡಿಂಗ್ಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಲೈಕ್ ಮಾಡ್ತೀರಾ, ಆ್ಯಂಡ್ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ. ಹಾಗೆಯೇ ನನ್ನ ಜೊತೆಗೆ ಕನೆಕ್ಟ್ ಆಗ್ತೀರಾ. ನನ್ನ ಜೊತೆ ಕನೆಕ್ಟ್ ಆದರೆ ನನ್ನ ಹೀಲಿಂಗ್ ಎನರ್ಜಿಲಿ ನೀವು ನನ್ನ ಜೊತೆಗೆ ಇರ್ತೀರಾ, ಆ್ಯಂಡ್ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಸೊ ಕನೆಕ್ಟ್ ಆದಾಗ ಮಾತ್ರ ಆ ಎಲ್ಲ ಎನರ್ಜಿಗಳು ನಿಮ್ಮನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪದೇ ಪದೇ ಹೇಳ್ತೀನಿ, ನನ್ನ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ. ಹೇಗೆ ಕನೆಕ್ಟ್ ಆಗಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಬೇಕು, ಅಷ್ಟೇ, ವೆರಿ ಸಿಂಪಲ್. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಸಕಾರಾತ್ಮಕವಾಗಿರುವಂತಹ ಆಸೆಗಳು ಆದಷ್ಟು ಬೇಗ ನೆರವೇರಲಿ, ಆ್ಯಂಡ್ ನಿಮ್ಮ ಪ್ರೀತಿನೂ ಅಷ್ಟೇ ಆದಷ್ಟು ಬೇಗ ಸರಿಯಾಗಲಿ. ಆ ಪ್ರೀತಿಯಲ್ಲಿ ಸರಿಯಾಗಿರುವಂಥ ವಿಷಯಗಳನ್ನ ಆದಷ್ಟು ಬೇಗ ನಂತರ ಶೇರ್ ಮಾಡ್ಕೊಳ್ಳಿ ಕೂಡ. ಎಸ್, ಎಲ್ಲ ಒಳ್ಳೆಯದಾಗಲಿ ನಿಮಗೆ. God bless you and lots of love. ಪ್ರೀತಿ ಸದಾ ಹೀಗೆ ಇರಲಿ. Thank you so much.